ಅಧ್ಯಕ್ಷರೇ, ಇಲ್ಲಿ ನಾನು ಇನ್ನೊಂದು ಪ್ರಕರಣ ಹೇಳ್ತೀನಿ. ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇದ್ದಾಗ ಬೆಂಗಳೂರು ನಗರದ ಹಲವಾರು ರಸ್ತೆಗಳ ಅಭಿವೃದ್ಧಿಗೆ ರಕ್ಷಣಾ ಇಲಾಖೆಯ ಭೂಮಿಯನ್ನು ನಾವು ಪಡಿಬೇಕಾಗಿತ್ತು ರಾಜ್ಯ ಸರ್ಕಾರ. ಆ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರನ್ನ ನಮ್ಮ ಅಧಿಕಾರಿಗಳ ಜೊತೆ ಒಂದು ಭೇಟಿಗೆ ಟೈಮ್ ಕೇಳಿದೆ. ರಕ್ಷಣಾ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳನ್ನ ಅವರ ಕಚೇರಿ ಕರೆಸಿ ದೆಹಲಿಯಲ್ಲಿ ಸುದೀರ್ಘವಾಗಿ ನಮ್ಮ ಬೆಂಗಳೂರು ನಗರದ ಹಲವಾರು ರಸ್ತೆಗಳ ಅಭಿವೃದ್ಧಿಗೆ ಕುಂಠಿತ ಏನಾಗಿತ್ತು ಒಂದು ಸಭೆ ಮಾಡೋದು. ಅವರು ನನಗೊಂದು ಸಮಯ ಕೊಟ್ಟರು. ನಾನೇ ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರಿಗೆ ಬಂದು ನಿಮ್ಮ ಈ ಒಂದು ಬೆಂಗಳೂರು ನಗರದ ಅಭಿವೃದ್ಧಿಗೆ ಏನು ಕುಂಠಿತ ಆಗಿದೆ ಎಲ್ಲ ಕ್ಲಿಯರೆನ್ಸ್ ಕೊಡ್ತೀವಿ ನಾವು ರಕ್ಷಣಾ ಇಲಾಖೆಯಿಂದ ಅಂತ ಹೇಳಿ ಅವ್ರು ಬಂದರು ಕರ್ನಾಟಕಕ್ಕೆ, ಬೆಂಗಳೂರಿಗೆ. ನಾನು ಈ ರಾಜ್ಯದಲ್ಲಿ ಅವತ್ತು ಅವರ ಬೆಂಬಲದೊಳಗೆ ಮುಖ್ಯಮಂತ್ರಿ ಆಗಿದ್ದೆ. ಯಾಕೆಂದ್ರೆ ನಾನು ವೆಸ್ಟ್ ಎಂಡ್ ರೋಡ್ನಲ್ಲಿ ಪಾಪ ಎಲ್ಲ ರಾಜ್ಯಪಾಲರ ಭಾಷಣದಲ್ಲಿ ನಾನೆಲ್ಲ ದಿನ ವೆಸ್ಟ್ ಎಂಡ್ ರೋಡ್ನಲ್ಲಿ ಕಾಲ ಕಳ್ಕೊಂಡಿದ್ದೆ ಅಂತ ಹೇಳಿ ಪಾಪ ಭಾಷಣ ಮಾಡೋರು. ನನ್ನೇನು ಮೊನ್ನೆ ಮಾತಾಡ್ಬೇಕಾದ್ರೂ ಇಲ್ಲಿ ನಾನಿದ್ದ 14 ತಿಂಗಳು ಇನ್ನೊಂದು ಇತ್ತಿರಲಿಲ್ಲ. ನನ್ನ ಪ್ರತಿನಿತ್ಯದ ದಿನಚರಿ ಸರ್ಕಾರದ ಅಫಿಷಿಯಲ್ ರೆಕಾರ್ಡು ವೆಸ್ಟ್ ಎಂಡ್ ಹೋಟೆಲ್ ಕೂತ್ಕೊಂಡು ಈ ಕೆಲಸ ಮಾಡಿದ್ರೆ ಈ ಕೆಲಸ ಆಗ್ತಿರ್ಲಿಲ್ಲ. ದಿನ ಮಾತ್ರ ಇನ್ನೂ ಮುಗಿದಿಲ್ಲ ವೆಸ್ಟ್ ಎಂಡ್ ಹೋಟೆಲ್ ಕತೆ. ನೀವು ನೆನ್ನೆನೂ ಸಹ ನೀವೆಲ್ಲ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿರ್ಬೇಕೇನೋ. ನೀವು ಮಾಡಿದ್ರೆ ತಪ್ಪಿಲ್ಲ, ನಾನು ಮಾಡಿದ್ರೆ ತಪ್ಪು. ವೆಸ್ಟ್ ಎಂಡ್ ಹೋಟ್ಲಲ್ಲಿ ಇದು ಇದೆ ಪ್ರತಿನಿತ್ಯದ ದಿನಚರಿ. ನಾನು ಏನೇನು ಮಾಡಿದ್ದೆ, ದಿನಕ್ಕೆ ಎಷ್ಟು ಗಂಟೆ ಮೀಟಿಂಗ್ಗಳು ಮಾಡಿದ್ದೀನಿ, ಜನ ಎಷ್ಟು ನೋಡಿದ್ದೀನಿ ಅಂತೇಳಿ. ನಾನೇನು ಜನಸ್ಪಂದನ ಅಂತ ಹೇಳಿ ಈಗ ಪುಟಗಟ್ಲೆ ಮುಖ್ಯಮಂತ್ರಿಗಳ ಜನಸ್ಪಂದನ ಅಲ್ಲ. ಅವ್ರ ಪಾಪ ಹಿಂದೆ ಕೂತವ್ರು ನಗ್ತಾ ಇದ್ದಾರೆ. ಏನು ವೆಸ್ಟ್ ಎಂಡ್ ಹೋಟೆಲ್ ಅಂತ ನಮ್ ಕಡೆ ಕೈ ಮಾಡ್ತಿದ್ರಿ, ಹೇಳಿದವ್ರು ನಾವು ಕೈ ಆ ಕಡೆ ಮಾಡ್ತಾ ಇದಾರೆ ಇವ್ರು ಅಂತ ನಗ್ತಾ ಇದಾರೆ. ಯಾರು ಕೃಷ್ಣ ನಮ್ಮ ಬೈರೇಗೌಡ ಮಾತಾಡಿದ್ರು ಕೇಳಕ್ ಇರೋದ ಯಾವ ಮೀಟಿಂಗ್ ಆಯ್ತು? ಯಾವ ಮೀಟಿಂಗ್ ಆಯ್ತು? ಯಾಕೆ ಸುಳ್ಳು ಸುಳ್ಳು ಸದನಕ್ಕೆ ಯಾಕೆ ಸುಳ್ಳು ಯಾವ ಮೀಟಿಂಗ್ ಆಯ್ತು? ನಿನ್ನೆ ಸುಳ್ಳು ಹೇಳ್ತಾರೆ. ಸದನಕ್ಕೆ ಏನ್ ಲಾಭ? ಹೋಟೆಲ್ಗಳ ಮಾತಾಡಿ ಸದನಕ್ಕೆ ಏನ್ ಲಾಭ? ಜನಕ್ಕೆ ಏನ್ ಹೇಳ್ಬೇಕು, ಸದನಕ್ಕೆ ಏನ್ ಮಾತಾಡಿ. ನಿಮ್ ಲೀಡರ್ಗಳಿದ್ರೆ ಗೊತ್ತಿಲ್ಲ, ಟಿವಿಲಿ ನೋಡಿದ್ರೆ ನಾನು ಹೇಳ್ತಾ ಇದ್ದೀನಪ್ಪ. ಟಿವಿಲೇನು ತೋರಿಸೋದು ಅಲ್ಲಿತ್ತು ಅಂತ ಹೇಳಿ ಆಮೇಲೆ ಮಾತಾಡಿ ಉತ್ತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.